ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಹಾಗೂ ಇತರೆ ಮಾದಕ ವಸ್ತುಗಳು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಗೂ ಜಿಗಣಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತೆ ಒತ್ತಾಯಿಸಿ ಇಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಹಾಗೂ ಅವರ ತಂಡದವರು ಜಿಗಣಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಪತ್ರ ವಿತರಿಸಿದರು. ಇನ್ನು ಸ್ಥಳದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳಾದ ಹೊಂಪಲಘಟ್ಟ ರವಿ, ಮುರಳಿ, ದೊಡ್ಡ ಹಗಡೆ ಯಲ್ಲಪ್ಪ, ಆನೇಕಲ್ ದಲಿತ್ ಚಿನ್ನಪ್ಪ, ಮುನಿರಾಜು, ಮುನಿಚೌಡಪ್ಪ, ಯಲ್ಲಪ್ಪ, ಮುರಳಿ, ಜಯರಾಮ್ ಭಾಗವಹಿಸಿದ್ರು. ಜೈ ಭೀಮ್. ಇವತ್ತು ನಾವು ಜಿಗಣಿಯ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಮ್ಮ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಮನವಿಯ ವಿಚಾರ ಏನಂದರೆ, ಈಗಿನ ಒಂದು ಸಮಾಜದಲ್ಲಿ ಎಷ್ಟು ಒಂದು ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಈ ಒಂದು ಮಾದಕ ವಸ್ತುಗಳಿಗೆ ಹೆಂಗೆ ಯುವಕರು ಒಂದು ಬಲಿಯಾಗಿದ್ದಾರೆ. ಅದ್ರ ಮುಖಾಂತರ ಈಗ ಹಿಂದೆ ಇದ್ದಂಥ ಒಂದು ಅಧಿಕಾರಿಗಳು ಎಷ್ಟು ಒಳ್ಳೆಯ ರೀತಿ ಇಲ್ಲಿ ಒಂದು ನಡ್ಸ್ಕೊಂಡು ಹೋಗಿದ್ರು, ಅದೇ ರೀತಿ ನೀವು ಮುಂದುವರ್ಸ್ಕೊಂಡೋಗಿ ಈ ಒಂದು ಪರಿಸರ ಒಂದು ಸಮಾಜದಲ್ಲಿ ಅದೇ ರೀತಿಯಾಗಿ ಒಂದು ಶಿಸ್ತುಬದ್ಧವಾಗಿ ಜನರು ಒಂದು ರೀತಿಯಾಗಿ ಮುಂದುವರಿಯಲಿ ಅಂತ ಒಂದು ಮನವಿ ಸಲ್ಲಿಸಿದ್ದೀವಿ. ಈ ಗಾಂಜಾ ವಿಚಾರ ಆಗಲಿ, ಬೇರೆ ವಿಚಾರ ಆಗಲಿ, ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಲಿ, ಆದಷ್ಟು ಇಲ್ಲಿ ಯಾವುದೇ ರೀತಿಯಾದ ಒಂದು ಅಹಿತಕರ ಘಟನೆಗಳು ಆಗಬಾರ್ದಂತ ನಾವು ಒಂದು ಮನವಿ ಸಲ್ಲಿಸಿದ್ದೀವಿ. ಈ ದಿನ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದರ ಸಾರಾಂಶ ಏನಪ್ಪ ಅಂದರೆ, ಮಾದಕ ವಸ್ತುಗಳು, ಗಾಂಜಾ ಮಾರಾಟ ಮತ್ತು ಸೇವನೆ ಇವೆರಡೂ ಸಹ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತು ಆರೋಗ್ಯಕ್ಕೆ ಮಾರಕವಾಗಿರೋಂಥದ್ದು. ಹಾಗಾಗಿ ಇವುಗಳನ್ನ ನಿಷೇಧ ಮಾಡಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಇವುಗಳನ್ನು ಸೇವನೆ ಮಾಡೋದು ಕಂಡುಬಂದಿದೆ. ಅವರ ವಿರುದ್ಧ ಕ್ರಮವನ್ನು ತಗೋಬೇಕು. ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಾಣ ಎಲ್ಲರ ಜವಾಬ್ದಾರಿ ಅನ್ನೋ ಒಂದು ಆಶಯದೊಂದಿಗೆ ಈ ಮಾದಕ ವಸ್ತುಗಳು ಯಾರು ಬಳಕೆ ಮಾಡ್ತಾರೆ, ಯಾರು ಮಾರಾಟ ಮಾಡ್ತಾರೆ, ಯಾರು ಸಾರ್ವಜನಿಕವಾಗಿ ಅದನ್ನು ಉಪಯೋಗ ಮಾಡ್ತಾರೆ, ಅವರ ಮೇಲೆ ಶೀಘ್ರ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇದರ ಪರಿಣಾಮವಾಗಿ ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆಗಳು ಆಗ್ತಿದೆ. ಬಡ ಜನತೆ ಇನ್ನೂ ಬಡವರಾಗ್ತಿದ್ದಾರೆ. ಇದರ ಉತ್ಪಾದನೆ ಎಲ್ಲಾಗ್ತಿದೆ ಅಲ್ಲಿಗೆ ಕಡಿವಾಣ ಹಾಕಬೇಕು ಅಂಥೇಳಿ ಮಾನ್ಯ ನವೀನ್ ಸಾಹೇಬ್ರ ಅವರು ಇರಲಿಲ್ಲ, ಅವರ ಮೇಡಮ್ ಅವ್ರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇವತ್ತು ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥದ್ದು ಹೊಸದಾಗಿ ನವೀನ್ ಸರ್ ಅವರು ಚಾರ್ಜನ್ನು ತಗೊಂಡಿರ್ತಕ್ಕಂಥದ್ದು ಅವರಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೂ ಜಿಗಣಿಯಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಕ್ರೈಮ್ ರೇಟ್ಗಳನ್ನು ಹಾಗೂ ಗಾಂಜಾ, ಅಫೀಮನ್ನು, ಅದೇ ರೀತಿಯಲ್ಲಿ ಸಾಕಷ್ಟು ರೌಡಿಸಮು, ಗೂಂಡಾಗಳ ದೌರ್ಜನ್ಯ, ದಬ್ಬಾಳಿಕೆಗಳು, ಎಲ್ಲಿಂದನೂ ಬಡವರು ವಾಸಕ್ಕಾಗಿ ಕೆಲಸಕ್ಕಾಗಿ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥವ್ರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ರ್ಯಾಬ್ರಿ ಕೇಸ್ಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಹಾಗೆ ಅವ್ರ ಮನೆಗಳ ದರೋಡೆ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದಷ್ಟೇ ದಿನ ಒಂದು ನಿಸರ್ಗ ಲೇಔಟಲ್ಲಿ ಒಂದು KG ಚಿನ್ನವನ್ನು ಕೂಡ ಕಳ್ತನ ಆಗಿರ್ತಕ್ಕಂಥದ್ದು ಯಥೇಚ್ಛವಾಗಿ ಕಂಡು ಬರ್ತದೆ. ಸಾಮಾಜಿಕ ಒಂದು ವ್ಯವಸ್ಥೆ ಹಾಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಿಪಬ್ಲಿಕ್ ಸೇನೆಯ ಒಂದು ವತಿಯಿಂದ ಒಂದು ಮೆಮೊರಂಡಮನ್ನು ಕೊಟ್ಟು ಅವರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ಈ ಸಮಾಜವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಮೆಮೊರಂಡಮನ್ನು ಕೊಟ್ಟು ಅವರಿಗೆ ಒಂದು ವಿಶ್ವಾಸವಾಗಿ ಇಲ್ಲಿರ್ತಕ್ಕಂಥ ಜನಗಳ ವಿಶ್ವಾಸವನ್ನು ಗಳಿಸಬೇಕು, ಅವರಿಗೆ ಧೈರ್ಯ ತುಂಬಬೇಕು. ಅವರ ಮನಸ್ಸಲ್ಲಿ ಅಜಾಗವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಅವರ ರಕ್ಷಣೆ ಇದೆ, ನಮಗೆ ಅನ್ನೋ ಧೈರ್ಯ ಬೇಕಾಗಿದೆ ಅನ್ನೋ ಒಂದು ಸಂದೇಶವನ್ನು ಸಾರಬೇಕು ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಪ್ರಜ್ವಲ್ ಜಿಗಣಿ ಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಒಂದು ಮೆಮೊರಂಡಮನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತೇನಿದೆ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಪ್ರಜ್ವಲ್ ಜಿಗಣಿ ಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಆನೇಕಲ್ ತಾಲೂಕಿನಲ್ಲಿ ಮಾದಕ ವಸ್ತುಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಕಡಿವಾಣ ಹಾಕಬೇಕು ಅಂದ್ಬಿಟ್ಟು ಕರ್ನಾಟಕ ರಿಪಬ್ಲಿಕ್ ಸೇನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಈ ಜಿಗಣಿ ಈ ವ್ಯಾಪ್ತಿಗೆ ಬರುವಂಥ ಸ್ಟೇಷನ್ ಏನಿದೆಯೋ ಆ ಸ್ಟೇಷನ್ನಲ್ಲಿ ಅಧಿಕಾರಿಗಳ ಹತ್ರ ಬಂದು ನಾವು ಈ ಮಾದಕ ವಸ್ತುಗಳು ಮತ್ತು ರಾಬ್ರಿಗಳು, ಈ ಚೈನ್ಗಳು ಕಳ್ತನಗಳು ಮಾಡೋದು, ಈ ಮಾದಕ ವಸ್ತುಗಳನ್ನ ಶೇಖರಣೆ ಮಾಡಿ ಹುಡುಗರು ಯೂತ್ಸು ಎಲ್ಲ ಹಾಳಾಗ್ತಾ ಇದ್ದಾರೆ. ಇದನ್ನ ಕಡಿವಾಣ ಹಾಕ್ಬೇಕು ಅಂದ್ಬಿಟ್ಟು ಜಿಗಣಿ ಪೊಲೀಸ್ ಸ್ಟೇಷನ್ಗೆ ಬಂದು ನಾವು
ಮೆಮೊರಂಡಮನ್ನು ಕೊಡ್ತಾ ಇದ್ದೀರಿ, ಆಲ್ರೆಡಿ ಕೊಟ್ಟಿದ್ದೀರಿ. ಇದರ ಬಗ್ಗೆ ಕಾನೂನು ಸೂಕ್ತವಾಗಿ ಇದನ್ನು ಕ್ರಮ ಕೈಗೊಳ್ಳಬೇಕು. ಹಾಗೆ ಸರ್ಕಾರಕ್ಕೆ ಇದನ್ನು ಮುಟ್ಟಿಸ್ಬೇಕು. ಈ ಥರ ಹಾಳಾಗ್ತಾ ಇದೆ ಮಾದಕ ವಸ್ತುಗಳನ್ನ. ನೀವೇ ಹೇಳ್ತೀರಾ ಕರ್ನಾಟಕ ಸರ್ಕಾರದಿಂದ ನಿಷೇಧಿಸಿದೆ ಅಂತ ಸಿಗರೆಟ್ ಪ್ಯಾಕೆಟ್ಗಳ ಮೇಲೆ ಹಾಕ್ತಾರೆ. ಇದು ಮತ್ತು ಈ ಮಾದಕ ವಸ್ತುಗಳನ್ನ ಬಿಡ್ತಾರೆ, ಬಂಗಿ ಸೊಪ್ಪುಗಳು ಅವು ಇವನ್ನ. ಈ ಸರ್ಕಾರದವರು ಇದನ್ನ ಕಡಿವಾಣ ಹಾಕ್ಬೇಕು. ಯಾರ್ಯಾರು ಬರ್ತಾರೆ ಇದಕ್ಕೆ ಸಾಮಾಜಿಕ ಈ ಇಲಾಖೆಯವರು ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೋ ಅವ್ರಿಗೆಲ್ಲ ನಾನು ತಿಳಿಸೋದು ಇಷ್ಟೇನೆ. ಈ ಮಾದಕ ವಸ್ತುಗಳನ್ನ ಇವನ್ನೆಲ್ಲ ಮಾರಾಟ ಯಾರ್ಯಾರು ಮಾಡ್ತಾ ಇದ್ದಾರೋ ಅದನ್ನ ಬಂದ್ ಮಾಡಬೇಕು. ಹಾಗೆ ಈ ಜಿಗಣಿ ಪೊಲೀಸ್ ಸ್ಟೇಷನ್ ಅವರು ಯಾರಿದ್ದಾರೋ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂದ್ಬಿಟ್ಟು ಈ ಕರ್ನಾಟಕ ರಿಪಬ್ಲಿಕ್ ಆನೇಕಲ್ ದಲಿತ್ ಚಿನ್ನಪ್ಪ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಮ್ಮ ರಾಜ್ಯಾಧ್ಯಕ್ಷರಾದ ಜಿಗಣಿ ಶಂಕರ್ ಸಾಹೇಬರ ನೇತೃತ್ವದಲ್ಲಿ, ಪ್ರಜ್ವಲ್ ಜಿಗಣಿ ಶಂಕರ್ ಸಾಹೇಬರ ನೇತೃತ್ವದಲ್ಲಿ ಇಂದು ಜಿಗಣಿ ಠಾಣಾ ವ್ಯಾಪ್ತಿಯ ಸರಹದ್ದಿನಲ್ಲಿ ಜಿಗಣಿ ಕೈಗಾರಿಕಾ ಪ್ರದೇಶ ಇದ್ದು, ಈ ಪ್ರದೇಶದಲ್ಲಿ ಉತ್ತರ ಭಾರತದ ಅನೇಕ ಜನರು ಇಲ್ಲಿ ವಾಸವಾಗಿದ್ದಾರೆ. ಅವ್ರು ಬಂದ ಕಾರಣ ಸ್ಥಳೀಯರಿಗೆ ಒಂದು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಅವ್ರು ಬಂದು ಇಲ್ಲಿ ಗಾಂಜಾ ಅಫೀಮ್ ಎಲ್ಲ ದಕ್ಷಿಣ ಭಾರತಕ್ಕೆ ಪರಿಚಯಿಸಿ ಇಲ್ಲಿನ ಯುವಕರು ಸಹ ವಿದ್ಯಾರ್ಥಿಗಳು ಸಹ ಈ ಮಾದಕ ವಸ್ತುಗಳ ವ್ಯಸನಿಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ವ್ಯಸನವನ್ನು ಯಾರು ಈ ಮಾದಕ ವಸ್ತುಗಳನ್ನು ಮಾರ್ತಾರೆ, ಕುಡಿತಾರೆ, ಎಲ್ಲಿ ತಯಾರಿಸ್ತಾರೆ ಅವ್ರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಲಿ ಅಂದ್ಬಿಟ್ಟು ಇವತ್ತಿನ ದಿನದಾಗ ನಮ್ಮ ಜಿಗಣಿ ಶಂಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ಒಂದು ಮೆಮೊರಂಡಮನ್ನು ಮೇಡಮ್ ಅವ್ರಿಗೆ ತಲುಪಿಸಿದ್ದೀವಿ. ಆ ಕಾರಣದಿಂದ ನಾವು ಇಲ್ಲಿ ಬಂದು ಎಲ್ಲರೂ ಸೇರಿ ಈ ಒಂದು ಜಿಗಣಿ ಇಂಡಸ್ಟ್ರಿಯಲ್ಲಿ ಶಾಂತಿ ಒಂದು ನೆಲೆಸಲಿ ಅಂತ ಆಶಿಸ್ತಾ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್.